ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ದಿ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ಸ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 2016 ಈ ಒಂದು ಕಾಯ್ದೆಯ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಅಂದ್ರೆ ಗುರಿ ಉದ್ದೇಶಗಳು ಏನು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ಈ ರಿಯಲ್ ಎಸ್ಟೇಟ್ ಸೆಕ್ಟರ್ನಲ್ಲಿ ಟ್ರಾನ್ಸ್ಪರೆನ್ಸಿಯನ್ನ, ಅಕೌಂಟೆಬಿಲಿಟಿಯನ್ನ ಮತ್ತು ಎಫಿಷಿಯನ್ಸಿಯನ್ನ ತರುವ ಸಲುವಾಗಿ ದಿ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 2016 ಸೊ ಇದನ್ನ ಸಿಂಪಲ್ ಆಗಿ ರೀರಾ ಆಕ್ಟ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ಕಾಯ್ದೆ ಹೋಮ್ ಬೈಯರ್ಸ್ ಅಂದ್ರೆ ಮನೆ ಖರೀದಿ ಮಾಡುವವರೇನಿದ್ದಾರೆ ಅವರ ಒಂದು ಇಂಟ್ರೆಸ್ಟ್ ಅನ್ನ ಮತ್ತು ಅವರ ರೈಟ್ಸ್ ಗಳನ್ನ ಕಾಪಾಡುವಂತಹ ಮತ್ತು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಇದೆ, ಏನು ಉದ್ಯಮ ಇದೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಮೋಟ್ ಮಾಡುವಂತಹ ಒಂದು ಗುರಿಯನ್ನ ಈ ಒಂದು ಕಾಯ್ದೆ ಹೊಂದಿದೆ. ಈಗ ನಾವು ನೆಕ್ಸ್ಟ್ ಒಂದು ಉದ್ದೇಶಗಳನ್ನ, ಈ ಕಾಯ್ದೆ ಉದ್ದೇಶಗಳನ್ನ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಬರುವಂತದ್ದು ಪ್ರೊಟೆಕ್ಟಿಂಗ್ ಹೋಮ್ ಬೈಯರ್ಸ್ ಅಂದ್ರೆ ಯಾರು ಮನೆ ಖರೀದಿದಾರರು ಅಥವಾ ಪ್ಲಾಟ್ ನ ಖರೀದಿದಾರರು ಅಥವಾ ಸೈಟ್ ನ ಖರೀದಿದಾರರು ಏನಿರ್ತಾರೆ ಅವರಿಗೆ ಮೊದಲು ರಕ್ಷಣೆ ಕೊಡುವಂತಹ ಕೆಲಸ, ಒಂದು ಉದ್ದೇಶವನ್ನು ಹೊಂದಿದೆ. ಈ ಹೋಮ್ ಬೈಯರ್ಸ್ಗೆ ಯಾವ ಒಂದು ಟೈಮ್ ಫ್ರೇಮ್ ನ ಒಳಗಡೆ ಮನೆಯನ್ನ ಕೊಡ್ತೀವಿ ಅಂತ ಹೇಳಿರ್ತಾರೆ ಆ ಟೈಮ್ ನ ಒಳಗಡೆ ಕೊಡಿಸುವಂತಹ ಕೆಲಸ ಮತ್ತು ಯಾವ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನ ಆಧಾರದಲ್ಲಿ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ಒಂದು ಆಧಾರದ ಮೇಲೆ ಈ ಹೋಮ್ ಬೈಯರ್ಸ್ ಗೆ ಪ್ರೊಟೆಕ್ಷನ್ ಕೊಡುವಂತಹ ಕೆಲಸ ಈ ಕಾಯ್ದೆ ಮಾಡುತ್ತೆ. ಸೊ ಇದಕ್ಕಾಗಿ ಈ ಕಾಯ್ದೆ ಯಾರು ಡೆವಲಪರ್ಸ್ ಗಳಿದ್ದಾರೆ ಅವರಿಗೆ ಈ ಕಾಯ್ದೆ ಅಡಿಯಲ್ಲಿ ಏನು ರೆಗ್ಯುಲೇಟರಿ ಅಥಾರಿಟಿ ಇದೆ ಅದರ ಎದುರುಗಡೆ ರಿಜಿಸ್ಟರ್ ಮಾಡಿಕೊಳ್ಳೋದಕ್ಕೆ ಹೇಳುತ್ತೆ. ಈ ರಿಜಿಸ್ಟರ್ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಜೆಕ್ಟ್ ನ ಉದ್ದೇಶ ಏನು, ಆ ಪ್ರಾಜೆಕ್ಟ್ ನಲ್ಲಿ ಬಳಸಿಕೊಳ್ಳಿರುವಂತಹ ಲ್ಯಾಂಡ್ ನ ಡೀಟೇಲ್ಸ್, ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಂದ ಸಿಕ್ಕಿರುವಂತಹ ಅಪ್ರೂವಲ್ಸ್ ಮತ್ತು ಲೇಔಟ್ ಪ್ಲಾನ್ಸ್, ಯಾವ ಒಂದು ಟೈಮ್ ಫ್ರೇಮ್ ನಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ ಅನ್ನೋ ಡೀಟೇಲ್ಸ್ ಎಲ್ಲವನ್ನು ಕೂಡ ರೆಗ್ಯುಲೇಟರಿ ಅಥಾರಿಟಿ ಎದುರುಗಡೆ ನೀವು ಇಡಬೇಕಾಗುತ್ತೆ. ನೆಕ್ಸ್ಟ್ ಈ ಕಾಯ್ದೆ ಉದ್ದೇಶ ಏನು ಅಂತಂದ್ರೆ ಪ್ರಮೋಟಿಂಗ್ ಟ್ರಾನ್ಸ್ಪರೆನ್ಸಿ. ರಿಯಲ್ ಎಸ್ಟೇಟ್ ನಲ್ಲಿ ಟ್ರಾನ್ಸ್ಪರೆನ್ಸಿಯನ್ನ ಹೆಚ್ಚಿಸುವಂತಹ ಒಂದು ಮುಖ್ಯ ಉದ್ದೇಶವನ್ನ ಈ ಕಾಯ್ದೆ ಹೊಂದಿದೆ. ಅದಕ್ಕಾಗಿ ಡೆವಲಪರ್ಸ್ ಗಳು ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ರೆಲಿವೆಂಟ್ ಇನ್ಫಾರ್ಮೇಶನ್ಸ್ ಗಳನ್ನ ಡಿಸ್ಕ್ಲೋಸ್ ಮಾಡಲು ಮ್ಯಾಂಡೇಟ್ ಮಾಡುತ್ತೆ. ಸೊ ಈ ಒಂದು ಉದ್ದೇಶದ ಪ್ರಕಾರ ಡೆವಲಪರ್ಸ್ ಗಳು ಎಲ್ಲಾ ರೆಲಿವೆಂಟ್ ಇನ್ಫಾರ್ಮೇಶನ್ಸ್ ಗಳನ್ನ ಡಿಸ್ಕ್ಲೋಸ್ ಮಾಡಿದ್ದೆ ಆದ್ರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ ಮತ್ತು ಯಾರು ಬೈಯರ್ಸ್ ಇದ್ದಾರೆ ಅವರಿಗೆ ತಮ್ಮ ಡಿಸಿಷನ್ಸ್ ಅನ್ನ ಮಾಡಲು ಹೆಲ್ಪ್ ಆಗುತ್ತೆ ಮತ್ತು ಫ್ರಾಡ್ ಮತ್ತು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಗಳು ಏನಿರ್ತವೆ ಅವುಗಳಿಂದ ಏನು ಆಗುವಂತ ರಿಸ್ಕ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಉದ್ದೇಶ ಅಂತಂದ್ರೆ ಎಸ್ಟಾಬ್ಲಿಷಿಂಗ್ ರೆಗ್ಯುಲೇಟರಿ ಅಥಾರಿಟಿ. ಈ ಒಂದು ಕಾಯ್ದೆಯ ಪ್ರಕಾರ ರಿಯಲ್ ಎಸ್ಟೇಟ್ ಸೆಕ್ಟರ್ ಅನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ಮತ್ತು ಈ ಕಾಯ್ದೆಯಲ್ಲಿ ಬರುವಂತಹ ಒಂದು ಪ್ರೊವಿಷನ್ಸ್ ಗಳನ್ನ ಎನ್ಫೋರ್ಸ್ ಮಾಡುವ ಸಲುವಾಗಿ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಈ ಒಂದು ಅಥಾರಿಟಿ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಗಳನ್ನ ರಿಜಿಸ್ಟರ್ ಮಾಡಿಕೊಳ್ಳುವಂತಹ ಮತ್ತು ಈ ಕಾಯ್ದೆ ಅಡಿಯಲ್ಲಿ ಬರುವಂತಹ ರೆಗ್ಯುಲೇಷನ್ಸ್ ಗಳನ್ನ ಎನ್ಫೋರ್ಸ್ ಮಾಡುವಂತಹ ಮತ್ತು ಡೆವಲಪರ್ಸ್ ಮತ್ತು ಬೈಯರ್ಸ್ ಗಳ ಮಧ್ಯೆ ಇರುವಂತಹ ಡಿಸ್ಪ್ಯೂಟ್ಸ್ ಗಳನ್ನ ರಿಸಾಲ್ವ್ ಮಾಡುವಂತಹ ಮತ್ತು ಒಂದು ವೇಳೆ ಈ ಕಾಯ್ದೆಯಲ್ಲಿ ಬರುವಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಪಾಲಿಸದೇ ಇದ್ದಲ್ಲಿ ಅವರಿಗೆ ಪೆನಾಲ್ಟೀಸ್ ಗಳನ್ನ ಇಂಪೋಸ್ ಮಾಡುವಂತಹ ಕೆಲಸವನ್ನ ಈ ರೆಗ್ಯುಲೇಟರಿ ಅಥಾರಿಟಿ ಮಾಡುತ್ತೆ. ನೆಕ್ಸ್ಟ್ ಬರುವಂತದ್ದು ಸ್ಟ್ಯಾಂಡರ್ಡೈಸಿಂಗ್ ಪ್ರಾಕ್ಟೀಸಸ್. ಈ ಒಂದು ಕಾಯ್ದೆ ರಿಯಲ್ ಎಸ್ಟೇಟ್ ಸೆಕ್ಟರ್ ನಲ್ಲಿ ಯೂನಿಫಾರ್ಮ್ ಗೈಡ್ಲೈನ್ಸ್ ಗಳನ್ನ, ಅದು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಸೇಲ್ ಅಗ್ರಿಮೆಂಟ್ಸ್ ಗಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಸೆಕ್ಟರ್ ನಲ್ಲಿ ನಡೆಯುವಂತಹ ಇನ್ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಯೂನಿಫಾರ್ಮ್ ಗೈಡ್ಲೈನ್ಸ್ ಗಳನ್ನ ಇದು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಈ ಒಂದು ಸ್ಟ್ಯಾಂಡರ್ಡ್ಸ್ ಗಳ ಫಾಲೋ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಗೆ ಸೇಲ್ ಅಗ್ರಿಮೆಂಟ್ಸ್ ಗಳಲ್ಲಿ ಬರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಾಗಿರ್ಬೋದು, ಪ್ರೈಸಿಂಗ್ ಆಗಿರ್ಬೋದು, ಪೊಸೆಷನ್ ಡೇಟ್ ಆಗಿರ್ಬೋದು ಅಥವಾ ಡಿಲೇ ಆದಾಗ ಕೊಡುವಂತಹ ಪೆನಾಲ್ಟೀಸ್ ಗಳಾಗಿರ್ಬೋದು ಎಲ್ಲವೂ ಕೂಡ ಈ ಗೈಡ್ಲೈನ್ಸ್ ಗಳ ಆಧಾರದಲ್ಲಿಯೇ ಇರಬೇಕು. ನೆಕ್ಸ್ಟ್ ಬರುವಂತದ್ದು ಪ್ರಮೋಟಿಂಗ್ ಅಕೌಂಟೆಬಿಲಿಟಿ. ಡೆವಲಪರ್ಸ್ ಗಳು ತಾವು ಮಾಡಿದಂತಹ ಒಂದು ಪ್ರಾಮಿಸ್ ನ ಆಧಾರವಾಗಿಟ್ಕೊಂಡು ಸರಿಯಾದ ಟೈಮ್ಗೆ ಪ್ರಾಜೆಕ್ಟ್ಸ್ ಗಳನ್ನ ಡೆಲಿವರ್ ಮಾಡುವಂತದ್ದು. ಒಂದು ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತಹ ಏನು ಟೋಟಲ್ ಕಾಸ್ಟ್ ಇರುತ್ತೆ
ಆ ಒಂದು ಫಂಡ್ ಅನ್ನ ಸಪರೇಟ್ ಬ್ಯಾಂಕ್ ಅಕೌಂಟ್ ಮಾಡಿ ಅದರಲ್ಲಿ ಡೆಪಾಸಿಟ್ ಮಾಡುವಂತದ್ದು, ಇವೆಲ್ಲ ಒಂದು ಅಕೌಂಟಬಿಲಿಟಿಯ ಒಳಗಡೆ ಬರುತ್ತೆ. ಇದರಿಂದ ಫಂಡ್ ಡೈವರ್ಷನ್ ಆಗುವಂತ ರಿಸ್ಕ್ ನಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ರೇರಾ ಆಕ್ಟ್ ಏನಿದೆ ಆ ಪ್ರೊವಿಷನ್ಸ್ ಗಳನ್ನ ಕಂಪ್ಲೈ ಮಾಡುವಲ್ಲಿ ಫೇಲ್ಯೂರ್ ಆದ್ರೆ ಅವರಿಗೆ ಪೆನಾಲ್ಟೀಸ್ ಮಾಡಬಹುದು ಮತ್ತು ಡೆವಲಪರ್ಸ್ ಗಳಿಗೆ ಇಂಪ್ರಿಸನ್ಮೆಂಟ್ ಈ ಒಂದು ಶಿಕ್ಷೆಯನ್ನು ಕೊಡಬಹುದು. ನೆಕ್ಸ್ಟ್ ಬರುವಂತಹ ಉದ್ದೇಶ ಎನ್ಕರೇಜಿಂಗ್ ಇನ್ವೆಸ್ಟ್ಮೆಂಟ್. ಈ ಒಂದು ಕಾಯ್ದೆ ಹೋಮ್ ಬೈಯರ್ಸ್ ಗಳಿಗೆ ಮತ್ತು ಇನ್ವೆಸ್ಟರ್ಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ. ಇದರ ಮುಖಾಂತರ ಈ ರಿಯಲ್ ಎಸ್ಟೇಟ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಗಳನ್ನ ಬೂಸ್ಟ್ ಮಾಡುವಂತಹ ಒಂದು ಉದ್ದೇಶವನ್ನ ಹೊಂದಿದೆ. ಈ ಒಂದು ಕಾಯ್ದೆ ಅಡಿಯಲ್ಲಿ ಈ ಸೆಕ್ಟರ್ ನಲ್ಲಿ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮೀಜರ್ಸ್ ಗಳನ್ನ ಇನ್ಕ್ರೀಸ್ ಮಾಡುವ ಮುಖಾಂತರ ಹೆಚ್ಚು ಹೆಚ್ಚು ಇನ್ವೆಸ್ಟ್ಮೆಂಟ್ ಗಳನ್ನ ಈ ಸೆಕ್ಟರ್ ನಲ್ಲಿ ಬೂಸ್ಟ್ ಮಾಡುವಂತಹ ಕೆಲಸವನ್ನ ಈ ಕಾಯ್ದೆ ಮಾಡ್ತಾ ಇದೆ. ನೆಕ್ಸ್ಟ್ ಉದ್ದೇಶ ಏನು ಅಂತಂದ್ರೆ ರಿಸಾಲ್ವಿಂಗ್ ಡಿಸ್ಪ್ಯೂಟ್ಸ್. ಡೆವಲಪರ್ಸ್ ಗಳ ಮಧ್ಯೆ, ಹೋಮ್ ಬೈಯರ್ಸ್ ಗಳ ಮಧ್ಯೆ ಯಾವುದೇ ಡಿಸ್ಪ್ಯೂಟ್ಸ್ ಗಳು ಎಮರ್ಜ್ ಆಗಿದ್ರೆ ಅವುಗಳನ್ನ ಟೈಮ್ಲಿ ರೆಸೊಲ್ಯೂಷನ್ ಮಾಡುವಂತಹ ಒಂದು ಮೆಕ್ಯಾನಿಸಮ್ ಅನ್ನ ಈ ಕಾಯ್ದೆ ಅಡಿಯಲ್ಲಿ ತರಲಾಗಿದೆ. ಉದಾಹರಣೆಗೆ ಅಡ್ಜುಡಿಕೇಟಿಂಗ್ ಆಫೀಸರ್ಸ್ ಗಳಾಗಿರ್ಬೋದು ಮತ್ತು ಅಪಿಲೇಟ್ ಟ್ರಿಬ್ಯುನಲ್ಸ್ ಗಳಾಗಿರ್ಬೋದು. ಈ ಒಂದು ಅಥಾರಿಟೀಸ್ ಗಳು ಹೋಮ್ ಬೈಯರ್ಸ್ ಮತ್ತು ಡೆವಲಪರ್ಸ್ ಗಳ ಮಧ್ಯೆ ಇರುವಂತಹ ಡಿಸ್ಪ್ಯೂಟ್ಸ್ ಗಳನ್ನ ರಿಸಾಲ್ವ್ ಮಾಡುವಲ್ಲಿ ತಮ್ಮ ಕೆಲಸವನ್ನ ಮಾಡ್ತವೆ. ನೆಕ್ಸ್ಟ್ ಉದ್ದೇಶ ಏನು ಅಂತಂದ್ರೆ ರೆಗ್ಯುಲೇಟಿಂಗ್ ರಿಯಲ್ ಎಸ್ಟೇಟ್ ಏಜೆಂಟ್ಸ್. ಏನು ಈ ರಿಯಲ್ ಎಸ್ಟೇಟ್ ಸೆಕ್ಟರ್ ನಲ್ಲಿ ಹೋಮ್ ಬೈಯರ್ಸ್ ಮತ್ತು ಡೆವಲಪರ್ಸ್ ನ ಮಧ್ಯೆ ಅವ್ರಿಗೆ ಸಹಾಯ ಮಾಡುವಂತಹ ಒಂದು ಏನು ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಗಳಿರ್ತಾರೆ ಅವರು ಕೂಡ ಈ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಮತ್ತು ಯಾವುದೇ ಟ್ರಾನ್ಸಾಕ್ಷನ್ಸ್ ಗಳನ್ನ ಫೇರ್ ಮತ್ತು ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ನಡೆಸ್ಕೊಡ್ಬೇಕು. ಉದಾಹರಣೆಗೆ ಪ್ರಾಪರ್ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಮತ್ತು ರೇರಾ ಪ್ರಿಸ್ಕ್ರೈಬ್ ಮಾಡಿರುವಂತಹ ಕೋಡ್ ಆಫ್ ಕಂಡಕ್ಟ್ಸ್ ಗಳನ್ನ ಅಳವಡಿಸಿಕೊಳ್ಳುವ ಮುಖಾಂತರ ಈ ರಿಯಲ್ ಎಸ್ಟೇಟ್ ಏಜೆಂಟ್ ಗಳು ಆ ಒಂದು ಬೈಯಿಂಗ್ ಮತ್ತು ಸೆಲ್ಲಿಂಗ್ ನ ಈ ಒಂದು ಪ್ರೊಸೆಸ್ ನಲ್ಲಿ ಎಲ್ಲ ಬಳಸಬೇಕು. ಈ ರೀತಿಯಾಗಿ ಈ ಒಂದು ಕಾಯ್ದೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಗಳನ್ನು ಕೂಡ ರೆಗ್ಯುಲೇಟ್ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.